ಗಾಳಿ ಬೀಸ್ತು ಅಂದರೆ ಕೆಂಡ ನಿಗಿ ನಿಗಿ ಅಂತ ಸುಡೋಕ್ಕೆ ಶುರು ಆಗುತ್ತೆ. ಅಕ್ಕ, ಈಗ ಸೀತಾರ ಕೊಲೆ ಆದ್ಲು ಅಂತ ಇಟ್ಕೋ, ನಮ್ಮ ಮೇಲೆ ಅನುಮಾನ ಬರಲ್ವಾ? ಅವಳ ಕತ್ ಹಿಸ್ಕಿ ಆ ಕಳಂಕನ ನಮ್ಮ ಕೈಗೆ ಅಂಟಿಸ್ಕೊಳ್ಳೋದು ಬೇಡ. ಆ ಕೊಲೆಯಲ್ಲಿ ನಮ್ಮ ಹಸ್ತಕ್ಷೇಪನೂ ಇರಬಾರ್ದು, ಫ್ರೇಮಲ್ಲಿ ನಾವು ಕಾಣಿಸ್ಕೊಳ್ಳಬಾರ್ದು. ಅವಳ ಕೊಲೆ ಹಿಂದೆ ನಮ್ಮ ಬುದ್ಧಿ ಮಾತ್ರ ಕೆಲಸ ಮಾಡಬೇಕು. ಫಿಸಿಕಲ್ ಹ್ಯಾಂಡ್ಲಿಂಗ್ ಏನೇ ಇದ್ರೂ ರಾಜಿಗೆ ಬಿಟ್ಬಿಡೋಣ. ಆ ಕೊಲೆನ ಅವಳು ಮಾಡ್ತಾಳೆ. ಮರಿಯಪ್ಪ ಸರ್, ಈ ಗುಂಡ ಎಲ್ಲಿದ್ದಾನೀಗ? ಸರ್ ಊರು ಚಿತ್ರದುರ್ಗ, ಊರು ಬಿಟ್ಟು 3 ವರ್ಷ ಆಯ್ತು ಸರ್. ಹೌದಾ? ಹೌದು ಸರ್. ಈ ಚಿಕ್ಕ ಎಲ್ಲಿದ್ದಾನೀಗ? ಈಗ ಅವನು MLA ರೈಟ್ ಹ್ಯಾಂಡ್ ಸರ್, ರೂಲಿಂಗ್ ಪಾರ್ಟಿ ಆಕ್ಟಿವ್ ಮೆಂಬರ್ ಸರ್. ಪುಡಾರಿ ಆಗ ಹೋದ್ನಾ? ಹೌದು ಸರ್. ವೈಟ್ ಅಂಡ್ ವೈಟ್ ಹಾಕೊಂಡು ಹಳೆ ದಂಧೆನೂ ನಡೆಸ್ತಾ ಇದ್ದಾನ ಅಥವಾ ಹೇಗೆ? ಸದ್ಯಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟು ಕಾರ್ಪೊರೇಟರ್ ಆಗಬೇಕು ಅಂತ ಓಡಾಡ್ತಾವೆ ಸರ್. ದೇಶ ಉದ್ಧಾರ ಆದಾಗೇನೆ. ವೆಬ್ಸೈಟಲ್ಲಿ ನೋಡೋಣ ಇರಿ. ನನ್ನ ಅನಾಲಿಸಿಸ್ ಪ್ರಕಾರ ಈ ಲೋಕಲ್ ರೌಡಿಗಳು ಯಾರು ಜೈರಾಮ್ ಮೇಲೆ ಅಟ್ಯಾಕ್ ಮಾಡಿಲ್ಲ. ಹಾಗೇನಾದ್ರೂ ಮಾಡಿದಿದ್ರೆ ಇಷ್ಟೊಳಗಾಗ್ಲೇ ಅವ್ರ ಅಪೋಸಿಟ್ ಗ್ಯಾಂಗ್ ಕಡೆಯಿಂದ ನಮಗೆ ಮಾಹಿತಿ ಬಂದಿರ್ತಾ ಇತ್ತು. ಇಲ್ಲಿವರೆಗೂ ಯಾವ ರೀತಿ ಮಾಹಿತಿ ಸಿಗಲಿಲ್ಲ. ಹಾಗಾದ್ರೆ ಇದನ್ನು ಅಟೆಂಪ್ಟ್ ಮಾಡಿರೋದು ಬೇರೆ ಯಾರಾದರೂ ಇರ್ಬೋದಾ ಸರ್? ಮರಿಯಪ್ಪ, ಈ ಫೋಟೋ ನೋಡಿ. ಇವಳನ್ನ ಎಲ್ಲೋ ನೋಡಿದ್ದೀನಿ, ತುಂಬಾ ಹತ್ರದಿಂದ. ಹೆಸರು ಯಾಮಿನಿ. ಹಾಸನದಲ್ಲಿ ಚೀಟಿ ವ್ಯವಹಾರ ನಡೆಸಿ ಓಡ್ ಹೋಗಿದ್ದಾಳೆ. ರೀ ಸರ್, ಜೈರಾಮ್ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಭಾನು ತರನೇ ಇದಾರಲ್ವಾ? ಸರ್ ಅವರು 5 ಸ್ಟಾರು, ಇವಳು ಯಾರೋ 3rd ಗ್ರೇಡ್ ಕ್ರಿಮಿನಲ್. ಏನೋ ಸ್ವಲ್ಪ ಮುಖದಲ್ಲಿ ಹೋಲಿಕೆ ಇರೋದಕ್ಕೆ ಅವರೇ ಅಂತ ಹೇಳಕ್ಕಾಗತ್ತೆ ಸರ್? ಮತ್ತೆ ಇವಳು ಯಾರು? ಹಾಸನದಿಂದ ಓಡ್ ಹೋಗಿ 5 ವರ್ಷ ಆಗಿದೆ. ನೋಡೋದಕ್ಕೆ ಆ ಬಾನು ಲೇಡಿ ಡಾನ್ ತರ ಪೋಸ್ಟ್ ಕೊಡ್ತಾಳೆ. ಇಷ್ಟು ದಿನ ಆದ್ರೂ ಅವಳ ಕೈಯಲ್ಲಿ ಏನು ಕಿಸಿಯಕ್ಕಾಗ್ಲಿಲ್ಲ. ಅದೇನ್ ಕಟ್ಟೆ ಹಾಕ್ತೀನಿ ಅಂತ ಹೇಳಿ ನನಗೆ ಈ ಮನೆಗೆ ತಂದು ಕೊಳೆ ಹಾಕಿದಾಳು. ಇಲ್ಲಿ ನೋಡಿದ್ರೆ ನನ್ನ ಕಸ್ಬನ್ನೇ ಮರ್ತು ಇವ್ರುಗಳಿಗೆಲ್ಲ ಅಡಿಗೆ ಬೇಯಿಸ್ಕೊಂಡು, ಈ ಬಟ್ಟೆ ಒಕ್ಕೊಂಡು, ಪಾತ್ರೆ ತಿಕ್ಕೊಂಡು, ಇನ್ನು ಎಷ್ಟು ದಿನ ಈ ಕರ್ಮನೋ ಏನೋ. ಸಾಕಾಗ್ಬಿಟ್ಟಿದೆ ನನಗಂತೂ ಇದೊಂದು ಕರ್ಮ. ಓ, ಭಾನುವರು. ಹೇಳಿ ಅಮ್ಮ. ಏನ್ ಮಾಡ್ತಿದ್ಯಾ? ಇನ್ನೇನ್ ಮಾಡೋದು, ಬಟ್ಟೆ ತಿಕ್ತಾ ಇದ್ದೀನಿ. ಈ ಮನೆಗೆ ಬಂದಾಗಿಂದ ಬಟ್ಟೆ ತಿಕ್ಕಿ ತಿಕ್ಕಿ ನನ್ನ ಕೈಯಲ್ಲಿರೋ ರೇಖೆ ಎಲ್ಲ ಅಳಿಸೋಗಿದೆ. ಅಮ್ಮೋರೆ, ಏನು ಇದೇ ಮನೆಗೆ ಪರ್ಮನೆಂಟ್ ಆಗಿ ಕೆಲ್ಸದೊಳ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೇಗೆ? ಬಿಸಿ ರಕ್ತ ಮಾಂಸದ ರುಚಿ ನೋಡಿರೋ ಹುಲಿ ಹುಲ್ ತಿನ್ನೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ರಣರಂಗಕ್ಕೆ ಇಳಿಯೋ ಸಮಯ ಹತ್ರ ಬಂತು ರಾಜು. ಹೇಳಿಮ್ಮ, ನನಗೂ ಯಾವಾಗ ಈ ಕೆಲ್ಸದಿಂದ ಮುಕ್ತಿ ಸಿಗತ್ತೇನೋ ಅಂತ ಕಾಯ್ತಾ ಇದ್ದೆ. ಅದೇನ್ ಹೇಳಿ. ಸಿತಾರ ನಾವು
ಬಿಡೋದ? ಯಾಕೆ ಧ್ವನಿ ಕಡಿಮೆ ಆಯ್ತು? ಹಾಗಲ್ಲ, ಮುಗಿಸೋದು ಹೇಗೆ? ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ. ಇವತ್ತು ಸಿತಾರನ್ ಕತ್ತೆ ಫಿನಿಶ್ ಆಗಿದೆ. ಇವತ್ತೇನಾ? ಇಲ್ಲ, ಒಳ್ಳೆ ಲಗ್ನ ನೋಡಿ ಹೇಳ್ತೀನಿ. ಆಯ್ತು ಬಿಡಮ್ಮ, ಮನೆ ಪರಿಸ್ಥಿತಿ ನೋಡಿ ನಾನೇ ಸರಿಯಾಗಿ ಪ್ಲಾನ್ ಮಾಡ್ತೀನಿ. ಅಕ್ಕ ಅಕ್ಕ, ಹಾ, ಬಂದೆ ಬಂದೆ. ಏನು? ಫೋನು ಯಾರು? ರಾಜು ಮಾಡಿದಾಳೆ, ನೀನೇ ಮಾತಾಡು. ಹಲೋ. ಅಮ್ಮ, ಹೇಳು. ಆ ಸಿತಾರಂಗೊಂದು ಗತಿ ಕಾಣಿಸೋಣ ಅಂತ ಏನೆಲ್ಲ ಪ್ರಯತ್ನ ಪಟ್ಟೆ, ಯಾವುದು ಆಗ್ತಾನೆ ಇಲ್ಲ. ಆಗ್ತೀನ ಅಂದ್ರೆ? ಮನೇಲಿ ಎಲ್ಲರೂ ಇದ್ದಾರೆ, ನಿಮಗೆ ಗೊತ್ತಿಲ್ಲಮ್ಮ, ಈ ಮನೆ ಛತ್ರ ಇದ್ದ ಹಾಗೆ. ಯಾಕೋ ಈ ಸಿತಾರನ ನಾನು ಮುಟ್ಟೋದು ಕಷ್ಟ ಅನಿಸ್ತಿದೆ. ಓಹೋ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ಫೋನ್ ಮಾಡಿದ್ಯಾ? ಅಮ್ಮ, ಹೇಳಿದ್ರೆ ನಿಮಗೆ ಕೆಂಡಂತ ಕೋಪ. ನಾನೇನು ಸುಮ್ಮನೆ ಕೂತಿಲ್ಲ, ಸಿತಾರ ಹಿಂದೆ ಹಿಂಬಾಲಿಸ್ಕೊಂಡೇ ಓಡಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಸಿತಾರ ಸಂಗೀತದ ಮೇಲೆ ಉರಿದು ಬೀಳ್ತಿದ್ದಾಳೆ. ಯಾಕೆ? ಅವಳ ಗಂಡ ಸಂತೋಷು ಸಂಗೀತ ಕಡೆ ಎಲ್ಲಿ ವಾಲ್ತಿದಾನೋ, ತನ್ನ ಗಂಡನ್ನ ಎಲ್ಲಿ ತನ್ನ ಬುಟ್ಟಿಗೆ ಹಾಕೊಂತಾಳೋ ಏನೋ ಅಂತ ಸಿತಾರಾಗೆ ಭಯ ಶುರುವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಪ್ಪು ಖಾರ ಹಚ್ಚಿ ಹೇಳ್ತಾ ಇದ್ದೀನಿ. ಸಿತಾರನು ನನ್ನ ನಂಬೋ ಹಾಗೆ ಕಾಣ್ತಿದ್ದಾಳೆ. ನೀವೇನಾದ್ರೂ ಪ್ಲಾನ್ ಮಾಡಿ ಅವಳು ನನ್ನ ಜೊತೆ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಿ. ನಾನು ಅವಳನ್ನ ನವಿಲ್ಗರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ಕೆಳಕ್ಕೆ ತಳ್ಳಿ ಸಾಯಿಸ್ಬಿಡ್ತೀನಿ. ಆ ಬೆಟ್ಟದ ಮೇಲೆ ಕುಯ್ದು ಭಾಗ ಹಾಕಿದ್ರು ಕೇಳೋದಕ್ಕೆ ಒಂದ್ ನರಪಿಳ್ಳೆನೂ ಇರೋದಿಲ್ಲ. ಸರಿ, ಅವಳನ್ನ ಮನೆಯಿಂದ ಹೊರಡಿಸೋ ಜವಾಬ್ದಾರಿ. ಅಷ್ಟು ಮಾಡಿ ಮುಂದಿಂದ ನಾನು ನೋಡ್ಕೊಳ್ತೀನಿ. ತುಂಬಾ ನೋವಾಗ್ತಿದ್ಯಾ? ನಾನ್ ತಿನ್ನಿಸ್ಲಾ? ನೀನು ತಿನ್ಸಿದ್ರು ಅಗಿಯೋದು ನಾನು ತಾನೆ. ಅದು ಅಲ್ಲದೆ ನೀನು ತಿನ್ಸೋದನ್ನ ಯಾರಾದ್ರೂ ನೋಡಿದ್ರೆ ಇವಾಗ ಮುಖ ಮುತ್ತಿ ಹೊಡೆದಾಕಿದ್ದಾರೆ, ಆಮೇಲೆ ಕೈ ಕಾಲು ಮುರಿತಾರೆ ಅಷ್ಟೇ. ಹಾಂ, ನನಗೆ ನೋವಾಗದೇ ಇರೋ ತಿನ್ಬೇಕು ಅಂದರೆ ಒಂದು ಐಡಿಯಾ ಇದೆ. ಏನದು? ನನ್ನ ಬದಲು ನೀನೇ ತಿನ್ಬಿಡು. ಹೇಗಿದ್ರು ನೀನು ನನ್ನ ಅರ್ಧಾಂಗಿ ಅಲ್ವಾ? ದವಡೆ ಮುರ್ತಿದ್ರು ಚೇಷ್ಟೆ ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ? ಯಾಕೆ ಆನಂದ್, ಏನಾಯ್ತು? ಏನು ಹೇಳೋದು ಸಂತೋಷ್, ನಿನ್ನೆ ನೀವು ಕೊಟ್ಟು ಏಟ್ನಿಂದ ನನ್ನ ದವಡೆ ಹಲ್ಲುಗಳೆಲ್ಲ ಹಾಡು ಹೇಳ್ತಾ ಇದೆ. ತಿಂಡಿ ತಿನ್ನೋದು ಕೋಆಪರೇಟೇ ಮಾಡ್ತಾ ಇಲ್ಲ.
ಸಂತೋಷ್, ನಾನು ತಮಾಷೆ ಮಾಡಿದ್ರೆ ನೀವು ದುಃಖ ಪಡ್ತಾ ಇದ್ದೀರಲ್ರಿ. ಐ ಆಮ್ ಸಾರಿ ಅನಂತ್. ನೋವನ್ನು ಕೂಡ ಎಂಜಾಯ್ ಮಾಡುವಂತ ದೊಡ್ಡ ಮನಸ್ಸು ನಿಮ್ದು. ನಿಮ್ಮಂಥವ್ರ ಮುಂದೆ ನಾನು ತುಂಬಾ ಸಣ್ಣವನಾಗ್ಬಿಟ್ಟೆ. ಆನಂದ್, ನಂದೊಂದು ಮಾತು ನಡ್ಸ್ಕೊಡ್ತೀರಾ? ಏನ್ ಹೇಳಿ? ನಾನು ಎಷ್ಟೇ ಸಮಾಧಾನ ಹೇಳ್ಕೊಂಡ್ರು ನಾನು ಮಾಡಿರೋ ತಪ್ಪು ನನ್ನನ್ನು ಭೂತಾಕಾರವಾಗಿ ಕಾಡ್ತಾ ಇದೆ. ಅದಕ್ಕೆ ಆ ಗಿಲ್ಟಿ ಫೀಲಿಂಗ್ ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನೀವು ನನ್ನ ಜೊತೆ ನನ್ನ ರೂಮಿಗೆ ಬನ್ನಿ. ಏಕೆ? ಅದು ನೀವು ನನ್ನ ಮುಖಾಮುಖಿ ನೋಡ್ದೆ ನನಗೆ ಚೆನ್ನಾಗಿ ಹೊಡೆದ್ಬಿಡಿ. ಈಗ ನೀವು ಎಷ್ಟು ನೋವು ಅನುಭವಿಸ್ತಾ ಇದೀರೋ ಅದಕ್ಕಿಂತ ಹೆಚ್ಚು ನೋವು ನಾನು ಅನುಭವಿಸ್ಬೇಕು. ಸರಿ, ಹಾಗಾದ್ರೆ ಹೊಡೆಯೋದಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಹಲ್ಲಿ ಬಿದ್ದೋದ್ರೆ ನಾನ್ ಜವಾಬ್ದಾರನಲ್ಲ. ಓಕೆ, ಐ ಫೀಲ್ ಹ್ಯಾಪಿ. ನನ್ಗೆ ಏನಾದ್ರು ನೀವು ಯೋಚನೆ ಮಾಡಬೇಡಿ. ಸಂತೋಷ್, ನಾನು ನಿಮಗೆ ಹೊಡೆಯೋಕ್ಕೂ ಮುಂಚೆ ಚೆನ್ನಾಗಿ ತಿಂಡಿ ತಿಂದ್ಬಿಡಿ. ಆಮೇಲೆ ಇಷ್ಟು ತೃಪ್ತಿಯಾಗಿ ತಿನ್ನೋದಕ್ಕಾಗೋದಿಲ್ಲ. ಶ್ಯೂರ್, ತಿಂತೀನಿ. ಸಂಗೀತ, ಬಡ್ಸು. ಇನ್ನೊಂದು ಬಾಕಿ. ಆನಂದ್, ತಿನ್ಮೇಲೆ ಮಾತನಾಡಬಾರ್ದು. ಸಂಗೀತ, ಸಂತೋಷನ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ತಂಟೆ ಮಾಡಿ ತಪ್ಪು ಒಪ್ಕೊಂಡಿರೋ ಮಗು ತರ. ಕರೆಕ್ಟ್. ನಾನೇ ಆ ಮಾತನ್ನು ಹೇಳಬೇಕು ಅಂತಿದ್ದೆ, ನೀನ್ ಹೇಳಿದೆ. ಇಂಥ ಮುದ್ದಾದ ಮಗುನ ಹೊಡೆಯಕ್ ಮನಸ್ಸಾದ್ರೂ ಹೇಗ್ ಬರುತ್ತೆ ಹೇಳು? ಆನಂದ್, ಸಂತೋಷ್, ನೀನ್ ನನ್ನ ತಮ್ಮ ಇದ್ದಾಗಲ್ಲ, ನೀನ್ ನನ್ನ ತಮ್ಮನೇ. ಇವಳನ್ನ ಅಕ್ಕ ಅನ್ಬೇಕೋ ಇಲ್ಲ ನನ್ನ ಜನ್ಮ ಕಂಟಿರೋ ಶನಿ ಅನ್ಬೇಕೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಮಾವನವ್ರನ್ನ ಮದ್ವೆ ಆಗಿ ಮನೆ ಮರ್ಯಾದೆ ಹಾಳು ಮಾಡಿದ್ಲು. ಈಗ ನನ್ ಗಂಡನ್ ದಾರಿ ತಪ್ಪಿಸಿ ನನ್ ಬದುಕಕ್ ಬೆಂಕಿ ಇಡ್ತಿದ್ದಾಳೆ. ಯಾರ್ಯಾರಿಗೋ ಸಾವು. ಆದ್ರೆ ಇಂಥ ಮನೆ ಹಾಳು ಮಾಡೋರ್ಗೆ ಯಾಕಪ್ಪ ದೇವ್ರ ಸಾವು ಬರೋದಿಲ್ಲ?
ಏನ್ ಸಿತಾರ ಮರ್ತೇ ಬಿಟ್ಟಿದ್ದೀರಾ? ಎಷ್ಟು ದಿನ ಆಯ್ತು? ಒಂದು ಫೋನ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಏನ್ ಹೇಳಿ ಭಾನು ಅವ್ರೆ, ನನ್ನನ್ನೇ ನಾನು ಮರ್ತು ಹೋಗೋ ಸ್ಥಿತಿಗೆ ಬಂದಿದ್ದೀನಿ. ಯಾಕೋ ನನ್ನ ಹಣೆ ಬರಹನೇ ಚೆನ್ನಾಗಿಲ್ಲ. ಯಾಕೆ ಸಿತಾರ? ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಸಿತಾರ, ಏನಾಯ್ತು? ಸಂಗೀತ ಅವರಿಂದ ಏನಾದ್ರೂ? ಭಾನುವರೆ ಪ್ಲೀಸ್, ಅವಳ ಹೆಸರೆತ್ಬೇಡಿ. ಯಾಕಾದ್ರೂ ಅವಳ ತಂಗಿಯಾಗಿ ಹುಟ್ಟಿದ್ನೋ. ನನ್ ಬಾಳನ್ ಹಾಳು ಮಾಡ್ಬೇಕು ಅಂತಾನೆ ಈ ಮನೆ ಸೇರ್ಕೊಂಡಿದ್ದಾಳೆ. ಸಿತಾರ, ಪ್ಲೀಸ್ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ನೋಡಿ, ನಿಮ್ಮನ್ನ ಎಲ್ಲ ಸಂಕಷ್ಟಗಳಿಂದ ಪಾರ್ ಮಾಡಬೇಕು ಅಂತಾನೆ ನಾನೀಗ ಫೋನ್ ಮಾಡಿರೋದು. ನಾನು ನಿಮ್ಮ ಜೊತೆಗಿದ್ದೀನಿ. ನಾನೇನು ಹೇಳ್ತೀನೋ ಹಾಗೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಹೇಳಿ ಭಾನು ಅವ್ರೆ, ಇಂಥ ಸಮಯದಲ್ಲಿ ನನಗೆ ನೀವಲ್ದೆ ಇನ್ಯಾರಿದ್ದಾರೆ? ನಾನೇನ್ ಮಾಡ್ಬೇಕು? ಸಿತಾರ, ಇತ್ತೀಚೆಗಷ್ಟೇ ನಾನು ನಿಮ್ಮ ಜಾತಕನೂ ಸಂತೋಷ್ ಜಾತಕನೂ ನನಗೆ ಗೊತ್ತಿರೋ ಜ್ಯೋತಿಷಿಗಳಿಗೆ ತೋರಿಸ್ದೆ. ಅವರು ನಿಮ್ಮ ಜಾತಕದಲ್ಲಿ ಬೇರೊಂದು ಹೆಣ್ಣಿಂದ ನಿಮಗೆ ಗಂಡಾಂತರ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಸಿತಾರ, ಸಂತೋಷ್ ನಿಮ್ಮ ಕೈ ತಪ್ಪು ಹೋಗೋ ಸಾಧ್ಯತೆಗಳು ಇದೆ ಅಂತ ಹೇಳಿದ್ರು. ಏನ್ ಹೇಳ್ತಿದ್ರ ಭಾನು ಅವ್ರೆ? ಗಾಬರಿ ಆಗ್ಬೇಡಿ. ನೋಡಿ, ಅಂತ ಅವಘಡಗಳು ನಡಿಬಾರ್ದು ಅಂತ ಅದಕ್ಕೆ ಪರಿಹಾರನೂ ಹೇಳಿದ್ದಾರೆ. ಅದೇನ್ ಹೇಳಿ ಭಾನು ಅವ್ರೆ, ಅದೇನಾಗಿದ್ರು ನಾನು ಮಾಡ್ತೀನಿ. ನಿಮ್ ಜೀವನ ಸರ್ವನಾಶ ಆಗ್ಬಾರ್ದು ಅಂದ್ರೆ ನವಿಲ್ಗಿರಿ ಬೆಟ್ಟದಲ್ಲಿರೋ ಶನೀಶ್ವರನ್ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ. ಆ ದೇವ್ರೇ ನಿಮ್ಮನ್ನು ಕಾಪಾಡ್ತಾನೆ. ಹಾಗಂತ ಜ್ಯೋತಿಷಿಗಳೇ ಹೇಳಿದ್ದಾರೆ. ನವಿಲ್ಗಿರಿ ಬೆಟ್ಟನ ಅದೆಲ್ಲಿದೆ? ಅಡ್ರೆಸ್ ಗೊತ್ತಾಯ್ತಲ್ಲ? ಹಾ, ಖಂಡಿತ ಹೋಗಿ ಬರ್ತೀನಿ. ಅದಕ್ಕೂ ಮುಂಚೆ ನೀವು ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಲವು ನಿಯಮಗಳಿದೆ. ಅದೇನು ಹೇಳಿ? ನಿಮ್ಮ ಅಕ್ಕ ಸಂಗೀತ ಅವರಿಂದ ಆ ಮನೇಲಿ ನಿಮ್ಗೆ ಆಗ್ತಿರೋ ಅನ್ಯಾಯ, ಹಿಂಸೆ, ಕಷ್ಟಗಳನ್ನ ವಿವರವಾಗಿ ಒಂದು ಪತ್ರದಲ್ಲಿ ಬರೆದು ಆ ಪತ್ರನ ದೇವರ ಕೋಣೆಯಲ್ಲಿ ದೇವರ ಫೋಟೋ ಹತ್ರ ಇಟ್ಟು ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನೀವು ವಾಪಸ್ ಬರೋ ಹೊತ್ತಿಗೆ ನಿಮ್ಮ ನಿವೇದನೆ ದೇವರಿಗೆ ತಲುಪಿರುತ್ತೆ ಅನ್ನೋದು ನಂಬಿಕೆ. ನಂಬಿಕೆ ಅಷ್ಟೇ ಅಲ್ಲ, ಖಚಿತ ಕೂಡ. ಪೂಜೆ ಮುಗಿಸ್ ಬಂದ ಕೂಡಲೇ ಆ ಪತ್ರನ ಹರಿದು ಹಾಕಿ. ಸರಿ ಭಾನು ಅವ್ರೆ, ನೀವು ಹೇಳ್ದಾಗ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ. ಹೇಳಿ ಭಾನು ಅವ್ರೆ. ಆ ದೇವಸ್ಥಾನ ಇರೋದು ಗುಡ್ಡದ ಮೇಲೆ. ಅಲ್ಲಿ ಜಾಸ್ತಿ ಜನಸಂಚಾರ ಇರೋದಿಲ್ಲ. ನೀವು ಗರ್ಭಿಣಿ, ಒಬ್ಬರೇ ಹೋಗ್ಬೇಡಿ, ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗಿ.
ಆಯ್ತು ಭಾನು ಅವರೇ, ನನಗೋಸ್ಕರ ನೀವೆಷ್ಟು ಕಾಳಜಿ ತಗೊಳ್ತಾ ಇದ್ದೀರಾ. ನಿಮ್ಮ ಈ ಉಪಕಾರಕ್ಕೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಹೊರಗಿನವ್ರ ಹತ್ರ ಹೇಳಿದ ಹಾಗೆ ನನ್ನ ಹತ್ರ ಇಂಥ ಉಪಚಾರದ ಮಾತುಗಳನ್ನ ಹೇಳಬೇಡಿ. ನಾನು ಮಾಡ್ತಿರೋದಾದ್ರೂ ಯಾಕೆ? ನಮ್ಮ ಮನೆ ಹೆಣ್ಮಗ್ಳಿಗೆ. ಸಿತಾರ, ಆಮೇಲೆ ಇನ್ನೊಂದು ವಿಷಯ, ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತಿರೋ ವಿಷಯ ನಿಮಗೆ ನಿಮ್ಮ ಜೊತೆಲಿ ಬರೋರ್ಗೆ ಬಿಟ್ಟು ಮೂರನೇವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅನ್ಕೊಂಡಿದ್ದು ನಡೆಯೋಲ್ಲ, ನಿಷ್ಫಲ ಆಗ್ಬಿಡುತ್ತೆ. ಹೌದಾ? ಅದ್ಯಾಕೆ ಹಾಗೆ? ಅದು ಅಲ್ಲಿ ನಂಬಿಕೆ. ನೋಡಿ, ನೀವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತೀರಲ್ಲ, ಆಮೇಲೆ ಆ ಪತ್ರನ ಹರಿದಾಕಿ ನೀವು ಇಂಥ ಕಡೆಗೆ ಹೋಗಿದ್ರಿ ಅಂತ ಯಾರ ಹತ್ರ ಬೇಕಾದರೂ ಹೇಳ್ಬೋದು. ಆಯ್ತು ಭಾನು ಅವರೇ, ಹಾಗೆ ಮಾಡ್ತೇನೆ. ಇವತ್ತೇ ಹೊರಡಿ, ಇವತ್ತು ತುಂಬಾ ಒಳ್ಳೆ ದಿನ. ನನಗೂ ಯೋಚನೆ ಮಾಡಿ ಮಾಡಿ ತಲೆ ಚಿಟ್ಟಿ ಹಿಡ್ದೋಗಿತ್ತು. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋ ದುಗ್ಡ ಎಲ್ಲ ಕರ್ಗ ಹೋಗ್ಬೇಕು. ನಾನೀಗಲೇ ಹೊರಡ್ತೀನಿ, ಆ ದೇವ್ರ ಸೇವೆ ಮಾಡ್ಕೊಂಡು ಬರ್ತೀನಿ.